So guys, finally Supreme Court of India has given a final judgment in regards with NEET paper leakage. That is, ಯಾವುದೇ ತರ re-NEET ಮತ್ತೆ ಆಗೋದಿಲ್ಲ. So this is the judgment given by Chief Justice of Supreme Court that there will be no such re-NEET as of the case is considered, because there is no proper evidence of ಸಿಸ್ಟಮಿಕ್ ಲೀಕೇಜ್. ಅಂದ್ರೆ ಯಾವುದೇ ತರ ಇಂಡಿಯಾದಲ್ಲಿ ಇರೋ ಎಲ್ಲ ಸ್ಟೇಟ್ಸ್ ಅಲ್ಲಿ ಈ ಪೇಪರ್ ಲೀಕ್ ಆಗಿದೆ ಅಂತ ಪ್ಯೂರ್ ಎವಿಡೆನ್ಸ್ ಇಲ್ದುವ ಕಾರಣ ಈ ಒಂದು ರೀನೀಟ್ ಆಗೋಕ್ಕೆ ಸಾಧ್ಯತೆ ಇಲ್ಲ ಅಂತ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಅವರು ಒಂದು ಕ್ವಶನ್ ಇತ್ತು, ದಟ್ ಇಸ್ ಫಿಸಿಕ್ಸ್ ಅಲ್ಲಿ ಒಂದು ಕ್ವಶನ್, ಸೆಕೆಂಡ್ ಮತ್ತು ಫೋರ್ತ್ ಎರಡೂ ಕರೆಕ್ಟ್ ಇದೆ ಅಂತ ಸ್ಟೂಡೆಂಟ್ಸ್ ಒಪಿನಿಯನ್. ಸೊ ಅವರು ತುಂಬಾ ಕೇಸ್ ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಿದ್ರು ಕೇಸನ್ನ, ಸುಪ್ರೀಂ ಕೋರ್ಟ್ ವರೆಗೆ ಹೋಯ್ತು, ಅಲ್ಲಿ ಇದ್ರ ಬಗ್ಗೆ ಡಿಸ್ಪ್ಯೂಟ್ ಅನ್ನ ಆಯ್ತು. ಸೊ ಫೈನಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದು IIT ಒಂದು ಡೈರೆಕ್ಟರ್ಗೆ ಈ ಕ್ವಶನ್ ಅನ್ನ ಕೊಟ್ಬಿಟ್ರು, ನೋಡಿ ಇದರಲ್ಲಿ ಯಾವುದು ಕರೆಕ್ಟ್ ಇದೆ, ಕಮ್ ಅಪ್ ವಿತ್ ಸಮ್ research on all these things. The chief justice has told to that director. So finally today he came up with an decision that the fourth is going to be correct, the fourth option is going to be correct. ಸೊ ಇನ್ನೊಂದು ಏನಂತಂದ್ರೆ, ಸುಪ್ರೀಂ ಕೋರ್ಟು ಎಲ್ಲಾರ್ದ ಏನ್ ಡಿಸ್ಪ್ಯೂಟ್ಸ್ ಇದೆ ಎಲ್ಲ ಡಿಸ್ಪ್ಯೂಟ್ಸ್ ಕೇಳಿ ಫೈನಲ್ ಡಿಸಿಷನ್ ಅನ್ನ ತಗೋತೆ. ಇನ್ನೊಂದು ಇದು ಇಷ್ಟು ಲೇಟ್ ಅನ್ನ ಯಾಕೆ ಮಾಡಿದೆ ಅಂತಂದ್ರೆ, ಇಟ್ಸ್ ಎ ಮ್ಯಾಟರ್ ಆಫ್ 25 lakhs. ಅದು ಯಾವುದೇ ತರ ಒಂದು ಸಡನ್ ಆಗಿ ಒಂದು ಡಿಸಿಷನ್ ಅನ್ನ ತಗೊಳಕ್ ಆಗಲ್ಲ ಅವರಿಗೆ. ಸೊ ಅವರು ಒಂದೇ ಟೈಮಲ್ಲಿ ರೀನೀಟು ಅಥವಾ ನೋ ರೀನೀಟ್ ಅನ್ನ ಹೇಳಕ್ ಆಗಲ್ಲ. ಅದ್ರಗೋಸ್ಕರ ತುಂಬಾ ದಿನದಿಂದ ಇದು ಪೋಸ್ಟ್ಪೋನ್ ಆಗ್ತಾ ಇದೆ ಜಜ್ಮೆಂಟ್ ಡೇಟ್. ಸೊ ಫೈನಲಿ ಜಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಏನಂದ್ರೆ ಯಾವುದೇ ತರ ರೀನೀಟ್ ಆಗೋದಿಲ್ಲ, ಆದ್ರೆ ಆ ಒಂದು ಫಿಸಿಕ್ಸ್ ಆನ್ಸರ್ ಇದೆಯಲ್ಲ ಅದ್ರದ್ದು ಫೋರ್ತ್ ಆಪ್ಷನ್ ಕರೆಕ್ಟ್ ಇರುತ್ತೆ. ಸೊ ದಟ್ ಈಸ್ ದ ಫೈನಲ್ ಜಜ್ಮೆಂಟ್ ದಟ್ ದೇ ಹ್ಯಾವ್ ಗಿವನ್. ಸೊ ಅದ್ರಗೋಸ್ಕರ ರಿಸಲ್ಟ್ಸ್ ಅನ್ನ ಮತ್ತೊಂದ್ಸಲ ಪಬ್ಲಿಷ್ ಅನ್ನ ಮಾಡ್ತಾರೆ. ಸೊ ದಟ್ ಈಸ್ ದ ಓನ್ಲಿ ಚೇಂಜ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್, ಆರ್ ದಟ್ ಈಸ್ ದ ಓನ್ಲಿ ಅಲ್ಲಿ ಒಬ್ರು ಜಡ್ಜ್ ಕೇಳಿದ್ರು, ವಾಟ್ ಇಫ್ ಸಪೋಸ್ there comes an evidence that one of the student who was already taken admission in MBBS has involved in this mass leakage. ಅಂದ್ರೆ ಈಗ ನೋ ರೀನೀಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಕೌನ್ಸಿಲಿಂಗ್ ಪ್ರೊಸೆಸ್ ಏನಿದೆ ಅದು ಮೇ ಬಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಅವನು ಸ್ಟೂಡೆಂಟು MBBS ಒಳಗೆ ಜಾಯಿನ್ ಆಗಿ ಮ್ಯಾಗೆ ಸಪೋಸ್ ಒಂದು ಎವಿಡೆನ್ಸ್ ಅನ್ನ CBI ಸಿಗುತ್ತೆ, ಏನಂತಂದ್ರೆ ಅವು ಇನ್ವಾಲ್ವ್ಡ್ ಇನ್ ಮಾಸ್ ಲೀಕೇಜ್ ಅಂತ. ಅವಾಗ ಏನ್ ಮಾಡೋದು ಅಂತ ಒಬ್ಬ ಜಡ್ಜ್ ಅನ್ನ CJI ಕೇಳಿದ್ರು. ಸೊ CJI ಹೇಳಿದ ಏನಂತಂದ್ರೆ, it might be in any stage of counseling, or he might be even in MBBS. If at all he finds to be involved in such leakage case, or if at all they get evidence, then he will be straight away taken off from his position. There will be no counseling process taking place for him, as well as if at all he is in MBBS, then he has to leave the MBBS course. That's it. Now please let me know your thoughts on this judgment given by our Supreme Court. And ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಸುಪ್ರೀಂ ಕೋರ್ಟ್ಸ್ ಜಜ್ಮೆಂಟ್ ಇಸ್ ದ ಫೈನಲ್ ಜಜ್ಮೆಂಟ್. ನಿಮಗೂ ಚೆನ್ನಾಗಿ ಅನಿಸ್ಲಿ ಬಿಡ್ಲಿ, ದಟ್ ಇಸ್ ದ ಫೈನಲ್ ಜಜ್ಮೆಂಟ್. ಸೊ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಮತ್ತೇನಿಲ್ಲ, ಹಣಿವಾರ ಅಂತ ತಿಳ್ಕೊಬೇಕು ಅಷ್ಟೇ. ಐ ನೋ ಮೆನಿ ಆಫ್ ಯು ಹ್ಯಾವ್ ಪರ್ಫಾರ್ಮ್ ವೆಲ್ ಆ್ಯಂಡ್ ಸಮ್ ಮೇ ಹ್ಯಾವ್ ನಾಟ್ ಪರ್ಫಾರ್ಮ್ ವೆಲ್. ಸೊ ಇಟ್ ಗೋಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಸೊ ಅಷ್ಟೇ. ಸೊ ಸಿಗೋಣ ಮತ್ತೊಂದು ವಿಡಿಯೋ.